ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, 23/3/2026 ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ತಂದಿರುವಂಥ ಕೆಲವೊಂದಿಷ್ಟು ಅಮೆಂಡ್ಮೆಂಟ್ಸ್ಗಳ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ವಿಷಯವನ್ನು ಕುರಿತು ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರನ್ನ ಕುರಿತು ಆಲ್ರೆಡಿ ನಾನು 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಾಲ್ಸಾ ಕೇಸ್ ಆಗಿರ್ಬೋದು ಆ್ಯಂಡ್ ನವಜೋತ್ ಸಿಂಗ್ ಜೋಹಾರ್ ಕೇಸ್ ಆಗಿರ್ಬೋದು. ಯಾರು ಆ ಪ್ರಕರಣಗಳನ್ನು ನೋಡಿಲ್ಲ, ದಯವಿಟ್ಟು ಆ ಪ್ರಕರಣವನ್ನು ನೋಡ್ರಿ. ಕೇಂದ್ರ ಸರ್ಕಾರ ಏನು ಮಾಡೈತೆ ಅಂದ್ರೆ, ಇತ್ತೀಚೆಗೆ ಸಂಸತ್ತಿನಲ್ಲಿ ಒಂದು ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿಯನ್ನು ಮಂಡಿಸೈತಿ. ಅದು ಅಮೆಂಡ್ಮೆಂಟ್ ಎದಕ್ಕಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ತಿದ್ದುಪಡಿ ಕಾಯ್ದೆ 2026. ಓಕೆ, ಸೊ ಇದನ್ನ ಜಾರಿಗೆ ತರುವುದರ ಮೂಲಕ ಈವರೆಗೆ ಪ್ರಗತಿಪರ ವಿಚಾರಗಳು ಹಾಗೂ ಕಾನೂನುಗಳು ಏನಿದ್ವೋ ಆ ಒಂದು ಪ್ರಗತಿಪರ ವಿಚಾರವನ್ನ ಹಿನ್ನಡೆ ಆಗಿದೆ, ಅವಕ್ಕೆ ಹಿನ್ನಡೆ ಆಗಿದೆ. ಅಂದ್ರೆ ನಮ್ಮ ಸಮಾಜದ ಒಂದು ಪ್ರೋಗ್ರೆಸ್ ಆಗ್ತಾ ಇತ್ತಲ್ಲ, ಅದು ಹಿಂದಕ್ಕೆ ಬಂದಂತಾಗಿದೆ. ಹಂಗಂದ್ರೆ ಏನ್ ಮಾಡ್ಯಾರ, ಇದನ್ನ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆಗೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ನಾಲ್ಸಾ ಕೇಸ್ 2014 ಆಗಿರಬಹುದು. ಅಂದ್ರ ಇಲ್ಲಿ LGBTQRA+ ಅಂದ್ರೆ ಲೆಸ್ಬಿಯನ್ಸ್, ಗೇಸ್, ಓಕೆ, ಟ್ರಾನ್ಸ್ಜೆಂಡರ್ಸ್, ಕ್ವೀರ್ಸ್ ಅಂಡ್ ಅಸೆಕ್ಷುವಲ್ ಪ್ಲಸ್ ಇನ್ನೂ ಇರ್ಬೋದು, ನಮಗೆ ಗೊತ್ತಿಲ್ಲ. ನಮ್ಮ ಸಮಾಜದೊಳಗೆ ಹೆಂಗೆ 50% ಪಾಪ್ಯುಲೇಷನ್ ಯಾರ್ದು ಪುರುಷರದಿದೆ ಆ್ಯಂಡ್ 48% ಮಹಿಳೆಯರದಿದೆ, ಇನ್ನು 2% ಪಾಪ್ಯುಲೇಷನ್ ಈ ಟ್ರಾನ್ಸ್ಜೆಂಡರ್ದು ಇದೆ. LGBTQRA+ ಇವ್ರದ್ದು ಪಾಪ್ಯುಲೇಷನ್ ಇದೆ. ಅರ್ಥ ಆಯ್ತಾ? ಆ್ಯಂಡ್ ಇವರನ್ನ ತೃತೀಯ ಲಿಂಗಿಗಳು ಅಂತ ಕರೀತಾರೆ. ಓಕೆ, ಹಾಗೂ ಲಿಂಗ ಪರಿವರ್ತಿತರು ಅಂತ ಕರೀತಾರೆ. ಇದಕ್ಕೆ IPC ಸೆಕ್ಷನ್ 377 ಇದು ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನೊಂದಿಗೆ ಸೆಕ್ಸ್ ಮಾಡೋದನ್ನ ಅಪರಾಧ ಅಂತ ಹೇಳ್ತಿತ್ತು. ಒಬ್ಬ ಹುಡುಗಿ ಇನ್ನೊಬ್ಬ ಹುಡುಗಿಯೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದನ್ನ ಅಪರಾಧ ಅಂತ ಹೇಳ್ತಿತ್ತು. ಅಂದ್ರೆ ಅನ್ಯಾಚುರಲ್ ಸೆಕ್ಸ್ ಮಾಡೋದು ತಪ್ಪು. ನ್ಯಾಚುರಲ್ ಅಂದ್ರೆ ಒಬ್ಬ ಹುಡುಗ ಒಬ್ಬ ಹುಡುಗಿ ಇಬ್ರು ಲೈಂಗಿಕತೆ ಮಾಡೋದು ಸರಿ. ಆದ್ರೆ ಒಬ್ಬ ಹುಡುಗ ಒಬ್ಬ ಹುಡುಗಿ ಒಬ್ಬ ಹುಡುಗಿ ಸರ್ ಹಂಗೂ ಇದಾರ ಅಂದ್ರೆ ಎಸ್, ಆ ಥರನೂ ಕೂಡ ಇದ್ದಾರೆ. ಕೆಲವೊಂದಿಷ್ಟು ಜನ ನಮ್ಮ ಸೊಸೈಟಿ ಒಳಗೆ ಹೇಳ್ತಾರೆ, ಇಲ್ಲ ಆ ಥರ ಏನೂ ಇರೋದೇ ಇಲ್ಲ, ಅವರೆಲ್ಲ ನಾಟಕ ಮಾಡ್ತಾರೆ, ಇಟ್ ಈಸ್ ಅ ಡಿಸಾರ್ಡರ್, ಅದು ಒಂದು ರೋಗ. ಹುಡುಗಿ ಹುಡುಗಿನ ಇಷ್ಟಪಡ್ತಾಳೆ ಅಂದ್ರೆ ರೋಗ, ಹುಡುಗ ಹುಡುಗನ್ನ ಇಷ್ಟಪಡ್ತಾಳೆ ಅಂದ್ರೆ ಅದು ರೋಗ. ಇದನ್ನ ಹೇಳೋರು ಸಾಮಾನ್ಯ ವ್ಯಕ್ತಿಗಳೇನಲ್ಲ. ಟೇಕ್ ಫಾರ್ ಎಕ್ಸಾಂಪಲ್ ಬಾಬಾ ರಾಮದೇವ್ ಹೇಳ್ತಾನೆ. ಸೊ ಅಂಥವ್ರು ಯಾರಾದ್ರೂ ಇದ್ರೆ ನನ್ನ ಕಡೆ ಕಳಿಸ್ರಿ, ನಾ ಅವ್ರ ನಿಜ ಬಣ್ಣನ ಹೊರಗೆ ತರ್ತೀನಿ. ಅಂಡ್ ಆ ಥರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇಟ್ಸ್ ಅ ಡಿಸಾರ್ಡರ್ ಅಂತ ಹೇಳ್ತಾರೆ. ಬಟ್ ಇಟ್ಸ್ ಅ ಸೈನ್ಸ್ ಗೈಸ್, ಇಟ್ಸ್ ಅ ಬಯಾಲಜಿ. ಹೌ ಐ ಬಿಕಮ್ ಅ ಬಾಯ್, ಹೌ ಯು ಪೀಪಲ್ ಬಿಕಮ್ ಅ ಬಾಯ್ ಅಂಡ್ ಗರ್ಲ್, ಜಸ್ಟ್ ಲೈಕ್ ದಟ್ ದೇ ಬಿಕಮ್ ಅ ಟ್ರಾನ್ಸ್ಜೆಂಡರ್ಸ್. ಅವ್ರಿಗೆ ಹಂಗ ಅನ್ಸುತ್ತೆ ಅಂಡ್ ಇಟ್ಸ್ ಸೋ ನ್ಯಾಚುರಲ್. ಇಷ್ಟೆಲ್ಲ ಫೈಟ್ ಆದ್ಮೇಲೆ ಸೆಕ್ಷನ್ 377 ಅನ್ನ 2014 ಡೆಲ್ಲಿ ಹೈಕೋರ್ಟು ಅಂಡ್ ನವಜೋತ್ ಸಿಂಗ್ ಜೋಹಾರ್ ಪ್ರಕರಣದೊಳಗೆ 2019 ಈ ಸುಪ್ರೀಂ ಕೋರ್ಟು ಹೇಳೈತಿ, ಎಸ್, ಲೆಸ್ಬಿಯನ್ಸ್, ಗೇಸ್, ಟ್ರಾನ್ಸ್ಜೆಂಡರ್, ಕ್ವೀರ್, ಅಸೆಕ್ಷುವಲ್ ಪ್ಲಸ್ ಕಮ್ಯುನಿಟಿದವ್ರು ಏನದಾರಲ್ಲ ಅವ್ರಿಗೂ ಜೀವಿಸೋ ಹಕ್ಕೈತಿ, ಅವ್ರಿಗೂ ಕೂಡ ಲೈಂಗಿಕ ಪ್ರಕ್ರಿಯೆಯಲ್ಲಿ ತೊಡಗುವಂತ ಹಕ್ಕಿದೆ. ಅಂಡ್ ಲೆಟ್ ದೆಮ್ ಡೂ ಇಟ್ ವಾಟ್ ಎವರ್ ದೇ ವಾಂಟ್ ಅಂತ. ಮತ್ತ ಸೆಕ್ಷನ್ 377 ಅನ್ನ ಡಿಕ್ರಿಮಿನಲೈಸ್ ಮಾಡಲಾಗಿದೆ. ಅಂದ್ರೆ ಮೊದಲು ಈ ತರದ ಚಟುವಟಿಕೆಯಲ್ಲಿ ಯಾರು ತೊಡಗುತ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ಲಾಗ್ತಿತ್ತು, ಈಗ ಆ ತರ ಕೇಸ್ ಹಾಕ್ಲಿಕ್ಕೆ ಅನುಮತಿ ಇಲ್ಲ. ಇದನ್ನ ಡಿಕ್ರಿಮಿನಲೈಸ್ ಮಾಡಿದ್ರು ಇಂಡಿಯಾದೊಳಗೆ. ಅಂಡ್ ರೈಟ್ ಟು ಲವ್ is there for every male, female and
ದಿಸ್ LGBT ಕಮ್ಯುನಿಟಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ಆ್ಯಂಡ್ ಇವರು ಆ ಥರ ಅವ್ರಿಗೆ ಬಯಸ್ದಂಗೆ ಇರಲಿಕ್ಕೆ ಅವಕಾಶ ಇದೆ, ಅವ್ರಿಗೂ ಜೀವಿಸುವ ಹಕ್ಕ ಇದೆ, ಆ್ಯಂಡ್ ಅವರು ಕೂಡ ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದು ಇಲ್ಲ, ಜೀವಿಸುವ ಹಕ್ಕಿನ ಭಾಗ. ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಆತ್ಮಗೌರವ ಮತ್ತು ಘನತೆಯಿಂದ ಬದುಕುವುದನ್ನು ಕಟ್ಟಿಕೊಳ್ಳಲು ಇದು ನೆರವಾಗ್ತದೆ ಅಂತ ಅವತ್ತೇ ಸುಪ್ರೀಂ ಕೋರ್ಟ್ ಹೇಳಿತಿ. ಆದ್ರೆ ಸಂಸತ್ ಏನ್ ಮಾಡಿದ್ ಗೊತ್ತನ, ಸುಪ್ರೀಂ ಕೋರ್ಟ್ ಈ ಎಲ್ಲ ಅಧಿಕಾರಗಳನ್ನ ಕೊಟ್ಟೈತೆ. ಸೊ ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಈ LGBTQR ಕಮ್ಯುನಿಟಿಯವ್ರು ಕೇಳಾಕತ್ತಾರ, ಭಯ್ಯ ನಮಗ್ ಹಕ್ ಕೊಟ್ರ ಅಷ್ಟೇ ಅಲ್ಲ, ನಾವು ಬರೀ ಪ್ರೀತಿ ಮಾಡಿದ್ರೆ ಅಷ್ಟೇ ಅಲ್ಲ, ನಮಗ್ ಮದ್ವೆ ಆಗಕ್ಕೆ ಅವಕಾಶ ಕೊಡ್ರಿ, ನಮಗ ಮಕ್ಕಳನ್ನ ಹೊಂದಲಿಕ್ಕೆ ಅವಕಾಶ ಕೊಡ್ರಿ, ಇವನ್ ಮಕ್ಕಳನ್ನ ದತ್ತು ತೆಗೆದುಕೊಳ್ಳಿಕ್ಕೆ ಅವಕಾಶ ಕೊಡ್ರಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಒಳಗೆ ಫೈಟ್ ಮಾಡ್ತಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಿದೆ, ನೀವು ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನ ಜೊತೆಗೆ ಈ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲಕ್ಕೂ ಒಂದೇ ಮನ್ಯಾಗ ಇರ್ಬೋದು ಅಂತ ಕೇಂದ್ರ ಸರ್ಕಾರ ಹೇಳತೈತಿ. ಆದ್ರೆ ನೀವಿಬ್ರು ಮದುವೆ ಆಗಂಗಿಲ್ಲ, ಇಬ್ರು ಹುಡುಗರು ಸೇರಿ ಮದುವೆ ಆಗಂಗಿಲ್ಲ, ಇಬ್ರು ಹುಡುಗಿಯಾರು ಸೇರಿ ಮದುವೆ ಆಗಂಗಿಲ್ಲ ಅಂತ. ಬಟ್ ಜೊತೆ ಇರ್ಬೋದು, ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಹುದು, ಆದ್ರೆ ಮದುವೆ ಆಗಂಗಿಲ್ಲ ಅಂತ. ನನಗನ್ನಿಸ್ತದೆ ಗೈಸ್, ಈ ಸೊಸೈಟಿ ಪ್ರೋಗ್ರೆಸ್ ಆಗಲಿಕ್ಕೆ ಇನ್ನೂ ಬಹಳಷ್ಟು ಸಮಯ ಬೇಕಾಕೈತಿ. ಐ ಥಿಂಕ್ our own mindset is not ready to accept others' rights. That's a problem, I think. Okay, ಯಾಕಂದ್ರೆ see Thailand, Malaysia, Singapore, so many other developed countries, 34 countries in the world, they allowed to marry also. ಹುಡುಗನನ್ನ ಮದುವೆ ಆಗ್ಲಿಕ್ಕೆ, ಹುಡುಗಿನನ್ನ ಮದುವೆ ಆಗ್ಲಿಕ್ಕೆ ಅಲೌ ಮಾಡಿದ್ದಾರೆ, ಮಕ್ಕಳನ್ನು ಹೊಂದಲಿಕ್ಕೂ ಅಲೌ ಮಾಡಿದ್ದಾರೆ. ಬಟ್ ನಮ್ಮ ದೇಶದೊಳಗೆ ಮೇ ಬಿ ಸೆಕ್ಷನ್ 377 ತೆಗಿಲಿಕ್ಕೂ 60-70 ವರ್ಷ ಆಯ್ತಲ್ವಾ, ಹಂಗೆ ಇದಕ್ಕೂ ಅಲೋ ಮಾಡ್ಲಿಕ್ಕೂ 60-70 ವರ್ಷ ಆಗ್ಬೋದು. ಅದನ್ನ ನೋಡೋಣ. ಈ ಕೇಂದ್ರ ಸರ್ಕಾರದ ಏನ್ ನಿಯಮ ಐತಿ, ಹೊಸ ನಿಯಮ ಏನು ಇಲ್ಲಿ ತಕ. ಫಾರ್ ಎಕ್ಸಾಂಪಲ್, ಒಬ್ಬ ಹುಡುಗ ಇದ್ದವನು ಹೇಳ್ಬೋದಾಗಿತ್ತು, ಐ ಆಮ್ ಅ ಬಾಯ್, ಐ ಲೈಕ್ ಅ ಬಾಯ್, ಇಟ್ ಮೀನ್ಸ್ ಐ ಆಮ್ ಅ ಗೇ. ಒಬ್ಬಳು ಹುಡುಗಿ ಇದ್ದವಳು ಹೇಳ್ಬೋದು, ಐ ಆಮ್ ಅ ಗರ್ಲ್ ಬಟ್ ಐ ಲವ್ ಗರ್ಲ್ಸ್, ಅಂದ್ರೆ ಅವಳು ಈ ಒಂದು ಲೆಸ್ಬಿಯನ್ ಇದ್ದಾಳೆ. ಓಕೆ, ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಅನ್ಸುತ್ತೆ ಇನ್ಸೈಡ್ ನಾನು ಹುಡುಗಿ ಆಗ್ಬೇಕು ಅಂತ, ಸೊ ಅವ್ರಿಗೆ ಟ್ರಾನ್ಸ್ಜೆಂಡರ್ ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೋ ಸ್ವಯಂ ಆಗಿ ನಿರ್ಧಾರ ತಗೊಳ್ಳಿಕ್ಕೆ ಅವಕಾಶ ಇತ್ತು, ಇಲ್ಲಿ ತಕ ಅವಕಾಶ ಇತ್ತು. ಓಕೆ, ಪ್ರೋಗ್ರೆಸಿವ್ ಆಗಿತ್ತು. ಇಫ್ ಸಂಬಡಿ ಈಸ್ ಗೆಟ್ಟಿಂಗ್ ಸಚ್ ಫೀಲಿಂಗ್ಸ್, ದೇ ಹ್ಯಾಡ್ ಆಲ್ ರೈಟ್ಸ್ ಟು ಟೆಲ್ ದೆಮ್ಸೆಲ್ಸ್. ಅದಕ್ಕೆ ಇವನ್ ಕೋರ್ಟ್ ಕೂಡ ಅನುಮತಿನ ಕೊಟ್ಟಿತ್ತು, ಹಂಗೆ ನಡೆಯಕತ್ತಿತ್ತು. ಈಗ ಕೇಂದ್ರ ಸರ್ಕಾರ ಒಂದು ಕಾಯ್ದೆನ ತಂದೈತಿ. ಇದೇನ್ ಹೇಳತೈತಿ ಅಂದ್ರ, ಸ್ವಯಂ ಗುರುತಿಸಿದ ಲಿಂಗತ್ವ ಚಹರೆಗಳನ್ನ ಕಾಯ್ದೆ ವ್ಯಾಪ್ತಿಯಿಂದ ಹೊರಗಿಡಲಾಗ್ತಾ ಇದೆ. ಅಂದ್ರೆ ಏನು, ಈಗ ನಾವು ಹೋಗಿ ಐ ಆಮ್ ಅ ಗೇ, ಐ ಲವ್ ಬಾಯ್ ಅಂತ ಹೇಳಿದ್ರೆ ಇದನ್ನ ನಂಬಂಗಿಲ್ಲ ಈ ಸದ್ಯಕ್ಕೆ ಈ ಹೊಸ ಕಾಯ್ದೆ ಪ್ರಕಾರ. ಮತ್ತೇನ್ ಮಾಡ್ತಾರ, ಇದನ್ನ ಐತ್ಲಾ, ಇದು ವೈಯಕ್ತಿಕ ಆಯ್ಕೆ ಐತ್ಲ, ಇಷ್ಟು ದಿನ ನಾ ಗೇ ಅಂತ ಹೇಳಿದ್ರೆ ಬಿಡ್ತಿದ್ರಲ್ಲ, ಇನ್ ಮ್ಯಾ ಬಿಡಂಗಿಲ್ಲ. ಓಕೆ, ಇದನ್ನ ಏನ್ ಮಾಡ್ತಾರಂದ್ರ, ಇದನ್ನ ವೈದ್ಯಕೀಯ ಮಂಡಳಿನ ನಿಮ್ಗೆ ನಿಯೋಜನೆ ಮಾಡ್ತಾರೆ. ವೈದ್ಯಕೀಯ ಮಂಡಳಿಯವರು ಪರ್ಫೆಕ್ಟ್ ಆಗಿ ಎಲ್ಲ ಚೆಕ್ ಮಾಡಿ ಡಿಸೈಡ್ ಮಾಡ್ತಾರೆ, ಎಸ್ ಈಸ್ ಅ ಗೇ, ಈಸ್ ಅ ಲೆಸ್ಬಿಯನ್ ಅಂತ ಈ ವೈದ್ಯಕೀಯ ಮಂಡಳಿ ನಿರ್ಣಯ ಮಾಡ್ತದಂತ. ಅದು ಅಷ್ಟೇ ಅಲ್ಲ, ಶಿಫಾರಸುಗಳ ಪರಿಶೀಲನೆ ನಂತರ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರು ಪ್ರಮಾಣ ಪತ್ರವನ್ನ ನೀಡ್ತಾರೆ. ಎಸ್, ಭ್ರಷ್ಟಾಚಾರ ಮಾಡ್ಲಿಕ್ಕೆ ಮತ್ತೊಂದು ಅವಕಾಶ ಮಾಡಿಕೊಡಾತಾರ. ಓಕೆ, ಇವೆಲ್ಲ ಈ ರಿಪೋರ್ಟು ಇದನ್ನೆಲ್ಲ ಎಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ, ಎಷ್ಟು ಹಾನೆಸ್ಟ್ ಆಗಿ ನಮ್ಮ ಸೊಸೈಟಿಗಳು ನಡೀತೆ ನಿಮ್ಗೆಲ್ಲ ಗೊತ್ತಿದೆ. ಓಕೆ, ಆ್ಯಂಡ್ ಲಿಂಗತ್ವ ಅಲ್ಪಸಂಖ್ಯಾತರನ್ನ ಪ್ರಸ್ತುತ ಕಾಯ್ದೆ ನೀಡಿರುವ ಗೌರವಗಳ ವ್ಯಾಪ್ತಿಯ ಹೊರಗೆ ಇರಿಸುವುದರ ಜೊತೆಗೆ ಅವರನ್ನು ಹೆಚ್ಚು ಕಠಿಣ ಹಿಂಸೆಗೆ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಆಲ್ರೆಡಿ ರೆಸ್ಪೆಕ್ಟ್ ಕೊಡೋದು ಬಿಡ್ರಿ, ಅಟ್ಲೀಸ್ಟ್ ಕೈಂಡ್ನೆಸ್ ಇಂದ ಅವರು ಕೂಡ ಮನುಷ್ಯರೇ ಅನ್ನುವಂಥ ಒಂದು ಮನೋಭಾವ ನಮ್ಮ ಜನರ ಹತ್ರ ಇಲ್ಲ. ಅಂಥದ್ರೊಳಗೆ ಕೇಂದ್ರ ಸರ್ಕಾರ ಇಂಥ ಕಾನೂನುಗಳನ್ನ ಮಾಡೋದ್ರಿಂದ ಅವ್ರನ್ನ ಹಿಂಸೆ ಜಾಸ್ತಿ ಮಾಡಲಾಗುತ್ತೆ. ದೈಹಿಕ ಹಾಗೂ ವೈದ್ಯಕೀಯ ಪರಿಶೀಲನೆಯ ಮೂಲಕ ಲಿಂಗತ್ವವನ್ನು ಗುರುತಿಸುವ ಉದ್ದೇಶಿತ ತಿದ್ದುಪಡಿ 2019ರ ಕಾಯ್ದೆಯ ಮಹತ್ವವನ್ನು ಕುಗ್ಗಿಸಲಿದೆ ಅಂತ ಕೂಡ ಆರ್ಟಿಕಲ್ ಹೇಳುತ್ತೆ. ಡೆಫಿನೆಟ್ಲಿ ಅವ್ರಿಗೆ ಆ ಥರ ಫೀಲಿಂಗ್ ಇದೆಯಾ, ಲೆಟ್ ದೆಮ್. ಓಕೆ,
ಅದಕ್ಕೆ ವೈದ್ಯಕೀಯ ಪರಿಶೀಲನೆ ಯಾಕೆ ಬೇಕು ಅನ್ನೋದು ಆರ್ಟಿಕಲಲ್ಲಿ ಹೇಳಲಾಗುತ್ತೆ. ಈ ಮೂಲಕ ಕಾನೂನಿನ ಪ್ರಯೋಜನಗಳು ಸ್ಪಷ್ಟವಾಗಿ ಗುರುತಿಸಬಹುದಾದ ವ್ಯಕ್ತಿಗಳಿಗೆ ತಲುಪುತ್ತವೆ ಎಂದು ಹೇಳಲಾಗ್ತದೆ. ಅಂದರೆ ನಿಜವಾಗ್ಲೂ ಅವ್ರ ಹಂಗೆದಾರೋ ಇಲ್ಲೋ, ಒಂದೇನೋ ಜಾಬ್ ಬರೆಯಕ್ಕೆ ಹೇಳಿರ್ತಾರೆ, ಅವಾಗ ಫೈನಲಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಎಸ್, ದ್ಯಾಟ್ ಈಸ್ ನೆಸೆಸರಿ, ಫೈನಲಿ ಮಾಡುವಂಥ ಅವಶ್ಯಕತೆ ಇದೆ. ಅದನ್ನು ಬಿಟ್ಟು ಎಲ್ಲವನ್ನೂ ಕೂಡ ಅವ್ರು ಏನೇ ಹೇಳ್ತಾರೆ ಅವರು ಆ ಥರ ಹೇಳ್ತಿದ್ದಾರೆ ಅಂದರೂ ಕೂಡ ಇದನ್ನ ಮೆಡಿಕಲ್ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇರುವಂಥ ಇನ್ನೊಂದು ಈ ಟ್ರಾನ್ಸ್ಜೆಂಡರ್ನ ಐತ್ಲಾ, ಇದರಿಂದ ಹೊರಗಿಟ್ಟಾರ, ಈ ಕಾಯ್ದೆ ಒಂದು ಹೊರಗಿಟ್ಟಾರ. ಅವ್ರಿಗೆ ಯಾಕೆ, ಅವ್ರಿಗಷ್ಟೇ ಯಾಕೆ ಗೌಪ್ಯತೆ ಹಕ್ಕು? ಅದನ್ನು ಮ್ಯಾಜಿಸ್ಟ್ರೇಟ್ ಡಿಸೈಡ್ ಮಾಡಲಿಲ್ಲ. ಈಗ ಲೆಸ್ಬಿಯನ್ಸ್ ಗೇಗೆ ವೈದ್ಯಕೀಯ ಸಂಸ್ಥೆಗಳು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಒಂದಿಗೆ ಕಡ್ಡಾಯವಾಗಿ ಹಂಚಿಕೊಳ್ಬೇಕಂತ, ಅದರ ಗೌಪ್ಯತೆ ಏನು ಇದೆ ಈ ಟ್ರಾನ್ಸ್ಜೆಂಡರ್ಗೆ ಅದು ಉಳಿಸಿದಾರಂತೆ. ಆ ವ್ಯಾಪ್ತಿಯಿಂದ ನೋಡ್ರಿ, ಇಲ್ಲಿ ಲಿಂಗ ಅಥವಾ ಅಲ್ಪಸಂಖ್ಯಾತ ವ್ಯಕ್ತಿಗಳಿಗೆ ಕಾನೂನು ಕೊಡಮಾಡುವ ಅನೇಕ ರಕ್ಷಣೆಗಳನ್ನ ಈ ತಿದ್ದುಪಡಿ ತೆಗೆದು ಹಾಕಿದೆ. ವೆರಿ ಡೇಂಜರಸ್. ಪ್ರೋಗ್ರೆಸಿವ್ ಆಗಿರ್ಬೇಕಿಲ್ಲ ನಮ್ಮ ಕಾನೂನುಗಳು, ಇದು ರಿಗ್ರೆಸಿವ್ ಇದೆ. ಈ ಮಸೂದೆ ಕಾಯ್ದೆಯಲ್ಲಿನ ಈಗ ಟ್ರಾನ್ಸ್ಜೆಂಡರ್ ಎಂದು ಗುರುತಿಸಿಕೊಂಡಿರುವ ಅನೇಕರು ಆ ವ್ಯಾಪ್ತಿಯಿಂದ ಹೊರಗುಳಿಯುತ್ತಿದ್ದಾರೆ ಅಥವಾ ಉಳಿಯಲಿದ್ದಾರೆ. ಈ ಬದಲಾವಣೆ ಸಾಂಸ್ಥಿಕ ಭ್ರಷ್ಟಾಚಾರವನ್ನು ಹೆಚ್ಚಿಸ್ತದೆ. ಜಸ್ಟ್ ಟ್ರಾನ್ಸ್ಜೆಂಡರ್ ಹೌದು ಅಲ್ಲೋ ಸರ್ಟಿಫಿಕೇಟ್ ಕೊಡೋಕೇನ್ರಿ, ಎಷ್ಟೋ ಫಿಸಿಕಲಿ ಅನ್ಫಿಟ್ ಇದ್ದವ್ರನ್ನ ಫಿಟ್ ಮಾಡ್ತಿದ್ದಾರೆ ಸರ್ಟಿಫಿಕೇಟ್ ಮೂಲಕ. ಲಿಂಗತ್ವ ಅಲ್ಪಸಂಖ್ಯಾತರ ಕಳವಳಗಳಿಗೆ ಸರ್ಕಾರ ಸಹಾನುಭೂತಿಯಿಂದ ಉತ್ತರಿಸಬೇಕಾಗಿದೆ. ಈ ತರ ಇವರನ್ನ ಹಿಂಸೆ ಮಾಡೋದು ತಪ್ಪು. ಓಕೆ, ಸೊ ದಟ್ ಈಸ್ ವಾಟ್ ಆರ್ಟಿಕಲ್ ಟಾಕ್ಸ್. ಹೊಸ ಕಾನೂನು ಯಾರು ಕಾನೂನು ಮಾಡ್ತಾರೋ ಇವ್ರನ್ನೆಲ್ಲ ಡಿಸಾರ್ಡರ್, ರೋಗ ಅಂದ್ರೆ ಹಂಗಂದ್ರೆ ಪುರುಷ ಆಗೋದು ಕೂಡ ಒಂದು ರೋಗನೇ. ರೈಟ್ ಟು ಲೈಫ್ ಈಸ್ ಎಲ್ಲರಿಗೂ ಕೂಡ ಇದೆ ಅಲ್ವಾ. ಆಮೇಲೆ ಈವನ್ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, BNS ಭಾರತೀಯ ನಾಗರಿಕ ಸಂಹಿತೆ ಈ ಕಾನೂನು ಐತ್ಲಾ, ಇದ್ರೊಳಗೆ ಸೆಕ್ಷನ್ ಈ 377 ಐತ್ಲಾ, ಇದನ್ನ ಕಂಟಿನ್ಯೂ ಮಾಡಿಲ್ಲ, ಇದನ್ನ ಕೈ ಬಿಡಲಾಗಿದೆ. ಆದ್ರ ಈ ಸೆಕ್ಷನ್ 377 ಅನ್ನ ವಾಪಸ್ ತರಲಿಕ್ಕೆ ನೀವು ವಿಚಾರ ಮಾಡ್ರಿ ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳೈತಿ ಕೇಂದ್ರ ಸರ್ಕಾರಕ್ಕೆ. ಎಸ್, ಡೆಫಿನೆಟ್ಲಿ ಇದು ವಾಪಸ್ ಬರ್ಬೋದು. ವಾಪಸ್ ಅಂದ್ರೆ ಏನು, ಇದು LGBT ಕಮ್ಯುನಿಟಿಯವ್ರಿಗೆ ಕ್ರಿಮಿನಲ್ಸ್ ಅಂತ ಏನು ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತ ಮಾಡಿ ಏನು ಹಕ್ಕುಗಳನ್ನ ಕಸ್ಕೊಳ್ತಿತ್ತೋ ಅದಕ್ಕಲ್ಲ. ನಮ್ಮ ದೇಶದೊಳಗೆ ಇನ್ನೊಂದು ಸಮಸ್ಯೆ ಎದುರಾಗಿದೆ. ಸೆಕ್ಷನ್ 377 ಒಳಗ ಓನ್ಲಿ LGBT ಕಮ್ಯುನಿಟಿ ಲೈಂಗಿಕ ಕ್ರಿಯೆ ಬಗ್ಗೆ ಮಾತ್ರ ಮಾತಾಡಿಲ್ಲ. ಇನ್ ಕೇಸ್ ನೋಡ್ರೆ, ಒಬ್ಬ ಹುಡುಗ ಒಬ್ಬ ಹುಡುಗಿನ ರೇಪ್ ಮಾಡಿದ್ರೆ ರೇಪ್ ಕೇಸ್ ಅಂತ ಕನ್ಸಿಡರ್ ಆಗುತ್ತೆ, ಅದಕ್ಕೆ ಕಾನೂನಿದೆ. ಅದೇ ಒಬ್ಬ ಬಾಯ್ ಇದ್ದವನು ಇನ್ನೊಬ್ಬ ಹುಡುಗನನ್ನ ಬಾಯ್ನ ರೇಪ್ ಮಾಡಿದ್ರೆ ಏನು ಶಿಕ್ಷೆ ಇದೆ ನಮ್ಮ ದೇಶದೊಳಗೆ? ಕಾನೂನೇ ಇಲ್ಲ, ಇದನ್ನ ಹೇಳ್ತಾನೆ ಇಲ್ಲ. ಓಕೆ, ಗೇ ರೇಪಿಂಗ್ ಅ ಗೇ, ದಟ್ ಈಸ್ ಆಲ್ಸೋ ರಾಂಗ್, ರೈಟ್? ರೇಪ್ ಅಂದ್ರೆ ಏನು? ಅನುಮತಿ ಇಲ್ಲದೆ ಇನ್ನೊಬ್ಬರ ಜೊತೆಗೆ ಈ ತರ ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದು. ಒಬ್ಬ ಹುಡುಗ ಇದ್ದು ಹುಡುಗನ ಜೊತೆ ರೇಪ್ ಮಾಡಿದ್ರು ತಪ್ಪೆ, ಹುಡುಗಿ ಇದ್ದು ಇನ್ನೊಬ್ಬ ಹುಡುಗಿನ ರೇಪ್ ಮಾಡಿದ್ರು ಕೂಡ ತಪ್ಪೆ. ಸೆಕ್ಷನ್ 377 ಒಳಗೆ ಇದು ಇತ್ತು. ಆಕ್ಚುಲಿ ಈಗ ನಮ್ಮ ದೇಶದೊಳಗೆ ಕಾನೂನೇ ಇಲ್ಲ ಡಿಕ್ರಿಮಿನಲೈಸ್ ಮಾಡಿದಾಗಿಂದ. ಆಕ್ಚುಲಿ ತರಬೇಕು ಅಂತ ಹೇಳ್ತಿದ್ದಾರೆ. ಒಂದು. ಎರಡನೇದು, ವಾಟ್ ಅಬೌಟ್ ಬೆಸ್ಟಾಲಿಟಿ? ಬೆಸ್ಟಾಲಿಟಿ ಅಂದರೆ ಕೆಲವೊಂದಿಷ್ಟು ಜನ ಇದ್ದಾರೆ, ಅವರು ಎನಿಮಲ್ ಜೊತೆ ಸೆಕ್ಸ್ ಮಾಡ್ತಾರೆ, ಪ್ರಾಣಿಗಳ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುತ್ತಾರೆ. ಅಂಥವರು ಕೂಡ ಅದು ಕೂಡ ತಪ್ಪೇ ತಾನೆ? ಪ್ರಾಣಿ ಹೆಂಗೆ ಕನ್ಸೆಂಟ್ ಕೊಡುತ್ತೆ? ಹೌ ಕ್ಯಾನ್ ಇಟ್ ಪಾಸಿಬಲ್? ಓಕೆ, ಪ್ರಾಣಿಗಳ ಜೊತೆಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುತ್ತಾರೆ. ಸೊ ಇವ್ರನ್ನೆಲ್ಲ ಯಾಕೆ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತ ನಾವು ಡಿಕ್ಲೇರ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಕೋರ್ಟ್ ಹೇಳಿದೆ ಕೇಂದ್ರ ಸರ್ಕಾರ, ಲುಕ್ ಆಟ್ ದೀಸ್ ಇಶ್ಯೂಸ್, ವೆರಿ ಸೀರಿಯಸ್. ಓಕೆ, ಸಿ. ಆಮೇಲೆ ಆನಲ್ ಸೆಕ್ಸ್ ಈಸ್ ಆಲ್ಸೋ ನಾಟ್ ಕನ್ಸಿಡರ್ಡ್ ಇನ್ ದೀಸ್ ಅದರ್ ಲಾಸ್. ಸೊ ಇದರೊಳಗೆ ಆನಲ್ ಸೆಕ್ಸ್ ಮಾಡೋದು ತಪ್ಪು ಅಂತ ಸೆಕ್ಷನ್ 377 ಒಳಗಿತ್ತು. ಐ ಥಿಂಕ್ ಈ ಒಂದು LGBTQR ಕಮ್ಯುನಿಟಿ ಬಿಟ್ಟು, ಅವರ ಹಕ್ಕುಗಳನ್ನ ಬಿಟ್ಟು, ಈ ಬಾಯ್ ರೇಪಿಂಗ್ ಅ ಬಾಯ್, ಗರ್ಲ್ ರೇಪಿಂಗ್ ಅ ಗರ್ಲ್, ಆ್ಯಂಡ್ ಬೆಸ್ಟಾಲಿಟಿ ಆ್ಯಂಡ್ ಈವನ್ ಆನಲ್ ಸೆಕ್ಸ್, ಇವುಗಳನ್ನು ಕ್ರಿಮಿನಲೈಸ್ ಮಾಡುವಂಥ ಒಂದು ಕಾನೂನಿನ ಅವಶ್ಯಕತೆ
ಐತಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳೈತಿ, ಕೇಂದ್ರ ಸರ್ಕಾರ ಕಾನೂನುಗಳನ್ನ ಮಾಡಿ ಅಂತ ಹೇಳೈತಿ. ಎಸ್, ಈವನ್ ಪರ್ಸ್ನಲಿ ಐ ಫೀಲ್ ದಟ್ respect should be given to everyone, okay, no matter what. So on that regard we need law, because ಕಾನೂನು ಇದ್ದಾಗಲೂ ಎಷ್ಟೋ ಸಾರ್ತಿ ಅದನ್ನು ಉಲ್ಲಂಘನೆ ಮಾಡ್ತವೆ. ಕಾನೂನೇ ಇಲ್ಲ ಅಂದರೆ ಇಮ್ಯಾಜಿನ್ ದೇರ್ ಲೈಫ್ ಗೈಸ್. ಐ ಥಿಂಕ್ LGBTQR community, we have to be sensitive towards these people also, and we should have kindness towards these people also, because they are also human being only. But talking like nonsense thing, being educated, so many people tell that it's a disorder, nothing else, and they do all drama and all those things. Bloody nonsense. How can you study science? How can you read biology? I don't understand. Even in this technological world, how can you be that much rude for such kind of minority people? Okay, they are like definitely minority communities. What I feel is we need to provide their rights. We need to talk about it. We need to create awareness. We need to treat them human being. And kindness is the one thing I think every human should practice with regard to this gender, with regard to any genders. And problems are always there, because many times ನಮಗೆ ಗೊತ್ತಿಲ್ಲ ಅಂದ್ರೂ ನಾವು ಅದನ್ನ ತಪ್ಪು ಅಂತಾನೆ ತಿಳ್ಕೊತೀವಿ. that is wrong. Okay, and ಈಗ ಕೇಂದ್ರ ಸರ್ಕಾರ ಮಾಡಿದ್ದು ಕೂಡ ಈ ಕಾನೂನು ತಪ್ಪಾಗಿದೆ, and ಸುಪ್ರೀಂ ಕೋರ್ಟ್ ಹ್ಯಾವ್ ಟು ಕ್ಯಾನ್ಸಲ್ these all provisions, because self declaration is okay, otherwise these people will face lot of harassment. ಬಟ್ ಜಾಬ್ ಮಾಡುವಾಗ, ಜಾಬ್ ವಿಷಯಕ್ಕೆ ಬಂದಾಗ, ಎಸ್, ದಟ್ ಟೈಮ್ ದೇ ಶುಡ್ ಚೆಕ್ ಎವ್ರಿಥಿಂಗ್, ಬಿಕಾಸ್ so many people are there, they can misuse it, and already there are so many petitions which are pending before the court related to such issues. And as far as this law is concerned, I think it is taking us back. Actually ನಾವು ಕಾನೂನು ಮಾಡುವಂಥದ್ದನ್ನ ಪ್ರೋಗ್ರೆಸ್ ಆಗುವ ಹಾಗೆ ಇರಬೇಕು, ಬಟ್ this matter is taking back. What is your opinion regarding this section 377 and regarding this central government law? ನಿಮಗೇನು ಅನಿಸುತ್ತೆ? ಅವ್ರ ಹಕ್ಕುಗಳ ಬಗ್ಗೆ ನಿಮ್ಮ ವಿಚಾರ ಏನು, ಓಕೆ, ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.